ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳ ಮೇರೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀಮತ್ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಶುದ್ಧ ನವಮಿ ಗುರುವಾರ ದಿನಾಂಕ 23/7/2026. ಇನ್ನು ವಾರ ಬಂದು ಗುರುವಾರ, ತಿಥಿ ಬಂದು ನವಮಿ ಬೆಳಗ್ಗೆ 8:21 ನಕ್ಷತ್ರ ಬಂದು ವಿಶಾಖ ನಕ್ಷತ್ರ ರಾತ್ರಿ 3:29 ಯೋಗ ಬಂದು ಶುಭ ಯೋಗ. ಅದೇ ರೀತಿಯಲ್ಲಿ ಕರ್ಣ ಬಂದು ಕೌಲಭ ಅಂತಕ್ಕಂಥ ಕರ್ಣ ಇರತಕ್ಕಂಥದ್ದು. ಇನ್ನು ರಾಹುಕಾಲ ಬಂದು 1:30ರಿಂದ 3, ಗುಳಿಕ ಕಾಲ ಬಂದು 9ರಿಂದ 10:30, ಅರ್ಧ ಪ್ರಹರಿ ಬಂದು 3ರಿಂದ 4:30, ಯಮಕಂಟಕ ಬಂದು 6ರಿಂದ 7:30 ಇರತಕ್ಕಂಥದ್ದು ಇವತ್ತು. ಅದಾದ ನಂತರ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ಬಂಧು ಮಿತ್ರರ ಭೇಟಿ, ಗೃಹ ಸೌಖ್ಯ, ದಾಳಿಂಬೆ ಪಪ್ಪಾಯಿ ಕಲ್ಲಂಗಡಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಸರ್ಕಾರಿ ನೌಕರರಿಗೆ ಹೆಚ್ಚಿನ ಕೆಲಸದ ಹೊರೆ ಇರತಕ್ಕಂಥದ್ದು. ಈ ಕೃಷಿ ಸಲಕರಣೆ ಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗುರು ಪಾದಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಆದಾಯ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಭತ್ತ ಕಬ್ಬು ಬೆಳೆಗಾರರಿಗೆ ಶುಭ. ಹೂವು ಹಣ್ಣು ತರಕಾರಿ ಯಾರು ವ್ಯಾಪಾರ ಮಾಡ್ತಾರೆ ರಿಟೇಲ್ ಆಗಿ ಅವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗುರುಸ್ತುತಿಯನ್ನು ಸ್ತುತಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ನೂತನ ಹೂಡಿಕೆಗಳಲ್ಲಿ ಲಾಭ, ಸಮಾಜದಲ್ಲಿ ಗೌರವ, ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಸರ್ಕಾರಿ ನೌಕರರಿಗೆ ಅಧಿಕವಾದ ಕೆಲಸದ ಹೊರೆ, ಹೈನುಗಾರಿಕೆಯಲ್ಲಿ ಲಾಭ ಇರತಕ್ಕಂಥದ್ದು. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗುರು ವಂದನೆಯನ್ನು ಮಾಡಿ. 4 ಅದೃಷ್ಟ ಸಂಖ್ಯೆ ನಿತ್ಯ ಅದೃಷ್ಟಕ್ಕೂ ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಮುಂದಕ್ಕೆ ಕರ್ಕಾಟಕ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ, ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಗತಿ, ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ನೆಂಟರಿಂದ ಬಂಧುಗಳಿಂದ ಶುಭವಾರ್ತಕ್ಕಂಥ ವಾರ್ತೆ ಬರ್ತಕ್ಕಂಥದ್ದು. ಪಶುಸಂಗೋಪನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಅಧಿಕವಾದ ಕೆಲಸ ಇರ್ತಕ್ಕಂಥದ್ದು. ಈ ತೋಟಗಾರಿಕೆಯಲ್ಲಿ ತೊಡಗಿರೋರಿಗಂತೂ ವಿಪರೀತವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಇವತ್ತು. ಪೂಜಾ ದ್ರವ್ಯ, ಹೋಮ ದ್ರವ್ಯ ಮಾಡ್ತಕ್ಕಂಥವ್ರಿಗೆ ಲಾಭ. ಕೃಷ್ಣ ಪರಮಾತ್ಮನ, ಕೃಷ್ಣ ಒಂದೇ ಜಗದ್ಗುರು ಅಂತೀವಿ, ಆ ಕೃಷ್ಣ ಪರಮಾತ್ಮನ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟಕ್ಕೂ ನೀಲಿ ಅದೃಷ್ಟ ಬಣ್ಣ. ಮುಂದಕ್ಕೆ ಸಿಂಹರಾಶಿಗೆ ಬಂದಾಗ ಬಂಧು ಮಿತ್ರರ ಭೇಟಿ, ಕಾರ್ಯ ಸಫಲತೆ, ಮಕ್ಕಳಿಂದ ಶುಭ. ಈ ಆಯಿಲ್ ಸೀಡ್ಸು ಮಾಡ್ತಕ್ಕಂಥ ಬೆಳೀತಕ್ಕಂಥವ್ರಿಗೆ, ಈ ರೇಷ್ಮೆ ಗೂಡು ಬೆಳೆ ಮಾಡ್ತಕ್ಕಂಥವ್ರಿಗೆ, ರೇಷ್ಮೆ ಬೆಳೆ ಮಾಡ್ತಕ್ಕಂಥವ್ರಿಗೆ, ಎಗ್ಸ್ ಈ ಕೋಳಿಗುಡ್ಡೆ ಅದನ್ನು ಮತ್ತು ತಯಾರು ಮಾಡ್ತಕ್ಕಂಥವ್ರಿಗೆ, ಕೋಳಿ ಫಾರ್ಮ್ಗಳವ್ರಿಗೆ ಒಳ್ಳೆ ಕೈ ತುಂಬ ಕೆಲಸ ಇರ್ತಕ್ಕಂಥದ್ದು. ಜವಳಿ ಗಾರ್ಮೆಂಟ್ಸ್ಗಳಿಗೆ ವ್ಯಾಪಾರ ಆಗ್ತದೆ. ದಕ್ಷಿಣಾಮೂರ್ತಿಯ ಶತಕವನ್ನು ಓದಿರಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟಕ್ಕೆ ಹಸಿರು ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಯವರಿಗೆ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಉತ್ತಮ ಪ್ರಗತಿ, ಒಳ್ಳೆಯ ಹಣಕಾಸಿನ ಒಳಹರಿವು, ಹೈನುಗಾರಿಕೆಯಲ್ಲಿ ಲಾಭ, ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಸಾಯೇಶ್ವರಾಯ ಮಹೇ ಸತ್ಯದೇವಾಗಿದೆ ಮೇತನ ಸರ್ವ ಪ್ರಚೋದಯ ತತ್ತಿರ ಸತ್ಯಸಾಯಿಬಾಬಾ ಅವರನ್ನು ಧ್ಯಾನಿಸಿ ನೀವು, ನಿಮಗೆಲ್ಲವೂ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು ಕಪ್ಪು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ತುಲಾರಾಶಿಯವರಿಗೆ ಆದಾಯದಲ್ಲಿ ಕೊರತೆ, ಅಧಿಕವಾದ ಖರ್ಚು, ವೃಥಾ ತಿರುಗಾಟ, ಮನೆಯಲ್ಲಿ ಪಿರಿಪಿರಿ, ಹೊರಗಡೆನೂ ಕಿರಿಕಿರಿ. ಈ ಕಾಫಿ, ರಬ್ಬರು, ಟೀ ಪ್ಲಾಂಟರ್ಸ್ಗೆ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಯಾರೋ ಈ ಜೀವದನಗಳ ವ್ಯಾಪಾರ ಮಾಡ್ತಾರೆ, ಹಸುಗಳು, ಕುರಿಗಳು, ಮೇಕೆಗಳು, ಅವರಿಗೆ ಒಳ್ಳೆಯ ಲಾಭ ಇರತಕ್ಕಂಥದ್ದು. ಶಿರಡಿ ಸಾಯಿಬಾಬಾ ಅವರನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನಿರತ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಬಂಧು ಮಿತ್ರರ ಭೇಟಿ, ಕಾರ್ಯ ಸಫಲತೆ, ಮಕ್ಕಳಿಂದ ಶುಭ ಸುದ್ದಿ. ತರಕಾರಿ, ಹೂವು ಹಣ್ಣು ಬೆಳೆಯೋರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಸ್ವ ಉದ್ಯೋಗಿಗಳಿಗೆ ಒಳ್ಳೆಯ ಕೆಲಸದೇನೆ ಇವತ್ತು. ಈ ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ತ್ರಿಮೂರ್ತಿ ರೂಪರಾಗಿರ್ತಕ್ಕಂಥ ದತ್ತಾತ್ರೇಯ ಸ್ವಾಮಿಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟಕ್ಕೆ ಹಳದಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥ ಬೇರೆ. ಮುಂದಕ್ಕೆ ಧನುಸು ರಾಶಿಗೆ ಬಂದಾಗ ನೋಡಿ, ಪ್ರಯಾಣದ ಸಾಧ್ಯತೆ ಧನುಸು ರಾಶಿಯವರಿಗೆ. ಆರ್ಥಿಕ ಸ್ಥಿತಿಯಲ್ಲಿ ಚೇತರಿಕೆ, ಗೃಹ ಸೌಖ್ಯ, ಮನೆಯಲ್ಲಿ ನೆಮ್ಮದಿಗೆ ವಾತಾವರಣ ಇರತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಶುಭ, ತೋಟಗಾರಿಕೆಯಲ್ಲಿ ಲಾಭ. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗುರು ರಾಘವೇಂದ್ರನ ಪೂಜ್ಯಾಯ ರಾಘವೇಂದ್ರಾಯ ಸತರ್ತಾಯ ಅಂತೇಳಿ ಅವ್ರನ್ನ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟಕ್ಕೆ ನೀಲಿ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಲಾಭದಾಯಕವಾಗಿರ್ತಕ್ಕಂಥ ದಿನ. ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭ, ಮಳೆ ಆಧಾರಿತ ರೈತರಿಗೆ ಒಳ್ಳೆಯ ಕಾರ್ಯಪ್ರಗತಿ ಇರತಕ್ಕಂಥದ್ದು. ಕಾರ್ಮಿಕರಿಗೆ ಶುಭ. ದಿನಸಿ ತರಕಾರಿ, ಹೂವು ಹಣ್ಣು ಎಲ್ಲ ರಿಟೇಲರ್ಸ್ ಇರ್ತಾರೆ, ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕೃಷ್ಣ ಪರಮಾತ್ಮನ ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ.
ಅಲ್ಲಿಂದ ಮುಂದಕ್ಕೆ ಕುಂಭರಾಶಿಗೆ ಬಂದಾಗ ನೋಡಿ, ಕುಂಭರಾಶಿಯವರಿಗೆ ಇವತ್ತು ಮಂದ ಪ್ರಗತಿ, ಕೆಲಸನೇ ನಿಧಾನ. ಬೆಳಗ್ಗೆ 3 ಗಂಟೆಗಿದ್ದರೂ ಸಹ ಕೆಲಸ ನಡೆಯೋದಿಲ್ಲ, ನಿಧಾನ ಆಗ್ತದೆ. ಕಾರ್ಯ ನಿಧಾನ, ಕೆಲಸನೂ ನಡೆಯಲ್ಲ, ಕಾರ್ಯಗಳು ನಡೆಯೋದಿಲ್ಲ. ಮನಸ್ಸಿಗೆ ಏನೋ ಒಂಥರ ಕೊರತೆ, ಚಿಂತೆ ಬರ್ತಕ್ಕಂಥದ್ದು. ಜೊತೆಗೆ ಹಣಕಾಸಿನ ಕೊರತೆ ಕುಂಭರಾಶಿಯವರಿಗೆ. ಇದ್ರ ಜೊತೆಗೆ ಏನೋ ಮನೆಯಲ್ಲಿ ಪಿರಿಪಿರಿ ಇರ್ತಕ್ಕಂಥದ್ದು, ಏನೋ ಒಂಥರ ಮನಸ್ತಾಪಗಳಿರ್ತಕ್ಕಂಥದ್ದು. ಇದರಿಂದ ನಿಮಗೆ 2ನೇ ದಿನ ಕಂಟಿನ್ಯೂಷನ್ ಆಗ್ತದೆ. ಯಾಕಂದರೆ ಕುಜಸ್ಥಾನ ಆ ರೀತಿ ಇರ್ತಕ್ಕಂಥದ್ದು. ನಿಮಗೆ ನೆನೆನೋ ಹೇಗೆ ಇತ್ತು, ಇವತ್ತು ಹಾಗೆ ಇರ್ತದೆ. ನಾಳೆನೂ ಹೆಚ್ಚು ಕಡಿಮೆ ಹಿಂಗೆ ಇರ್ತದೆ. ಅದಾದಮೇಲೆ ನಿಮ್ಗೆ ಒಳ್ಳೆಯ ದಿನಗಳು ಬರ್ತದೆ, ಶುಭ ದಿನಗಳು ಬರ್ತದೆ, ಸಂತೋಷಕರವಾಗಿರ್ತಕ್ಕಂಥ ದಿನಗಳು ಬರ್ತದೆ. ಕುಂಭರಾಶಿಯವರಿಗೆ ನೀವು ಭಯಪಡಬೇಕಾಗಿಲ್ಲ. ಈ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಮಾರ್ತಕ್ಕಂಥವ್ರಿಗೆ ಲಾಭಕಾರಿರ್ತಕ್ಕಂಥ ದಿನ. ಗುರು ಸನ್ನಿಧಿಗೆ ಭೇಟಿ ಕೊಡಿ. ಗುರು ಸನ್ನಿಧಿ ಅಂದರೆ ನೀವು ಹೋಗೋವಾಗ ಬ್ರಹ್ಮಚೈತನ್ಯರ ಮಂದಿರ ಇರ್ತದೆ, ಕೈವಾರ ನಾಣ್ಯತ್ಮರ ಮಂದಿರ ಇರ್ತದೆ, ರಾಘವೇಂದ್ರ ಸ್ವಾಮಿಗಳ ಮಂದಿರ ಇರ್ತದೆ, ಈ ರೀತಿ ಸಾಯಿಬಾಬಾ ಮಂದಿರ ಇರ್ತದೆ, ಶಿರಡಿ ಬಾಬಾ ಮಂದಿರ ಇರ್ತದೆ. ಯಾವುದಾದ್ರೂ ಮಂದಿರ, ಗುರು ಮಂದಿರಕ್ಕೆ ಹೋಗ್ಬೇಕು ನೀವು. ಕಂಪಲ್ಸರಿಯಾಗಿ ಗುರು ಮಂದಿರಕ್ಕೆ ಹೋಗಿ ಇವತ್ತು. ಯಾಕಂದರೆ ತೊಂದರೆಗಳು ಜಾಸ್ತಿ ಇರೋದ್ರಿಂದ ಗುರು ಸ್ಮರಣೆ ಮಾಡಿ, ಗುರು ಸನ್ನಿಧಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಳ್ಳಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ ಅಂತೇಳಿ ಗುರುಗಳನ್ನು ಧ್ಯಾನ ಮಾಡಿ. 8 ಅದರ ಸಂಖ್ಯೆ ಈಶಾನ ದೃಷ್ಟಿ, ಕಿತ್ತಲೆ ದೃಷ್ಟಿ ಬಣ್ಣ. ಕಡೆಯದಾಗಿ ಮೀನರಾಶಿಗೆ ಬಂದಾಗ ಶುಭಕರವಾಗಿರ್ತಕ್ಕಂಥ ದಿನ. ಕಾರ್ಯ ಸಫಲತೆ. ರೇಷ್ಮೆ ಕೃಷಿಕರಿಗೆ, ಈ ಕೋಳಿ ಫಾರಮ್ಗಳಿಟ್ಟಿರ್ತಕ್ಕಂಥವ್ರಿಗೆ, ಕ್ಯಾಟಲ್ ಫಾರಮ್ಗಳಿಟ್ಟಿರ್ತಕ್ಕಂಥದ್ದು ಬಹಳ ಇದೆ. ಕುರಿಗಳು ಫಾರಮ್ ಇಟ್ಟಿರ್ತಾರೆ, ಕ್ಯಾಟಲ್ ಫಾರಮ್ ಇಟ್ಟಿರ್ತಾರೆ. ಇವಾಗೆಲ್ಲ ಕಡೆ ವಿಶೇಷವಾಗಿ ಜೀವನಗಳಿಗೆ ಇದು ಕೊಡ್ತಾರೆ, ಪ್ರಾಮುಖ್ಯತೆ ಕೊಡ್ತಾರೆ. ಅವರಿಗೆ ಒಳ್ಳೆಯ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ದಾಳಿಂಬೆ, ಹಳಸು, ಚೇಪೆ, ಸಪೋಟ, ಈ ಬೇರೆ ಬೇರೆ ಡ್ರ್ಯಾಗನ್ ಫ್ರೂಟ್ಸ್ ಅಂತಾರೆ, ಕಿವಿ ಫ್ರೂಟ್ಸ್ ಅಂತಾರೆ, ಅವೆಲ್ಲ ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥದ್ದು, ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸಾಯೀಶ್ವರ ಆಗ್ಮೇ ದೇವಾಗೆ ಸಮೇತನ ಸರ್ವಪ್ರೋಚ ಸಾಯಿಬಾಬಾ ಧ್ಯಾನ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗ್ತದೆ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಕಪ್ಪ ದೃಷ್ಟಿ ಗುಣಾತ್ಮರೆ. ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ತಮಗೆ ಸದ್ಗುರುಗಳ ದಯದಿಂದ, ನೀವು ನಂಬಿರ್ತಕ್ಕಂಥ ಗುರುಗಳಿಂದ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಮಹನೀಯರೇ, ನಿಮ್ಮನ್ನೊಂದು ಕಳಕಳಿ ಮನವಿ, ನೀವು ಕಾರ್ಯಕ್ರಮ ನೋಡ್ತಕ್ಕಂಥವ್ರು ಇವುಗಳ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ವಿಶೇಷಗಳಿದ್ರೆ ಕಾಮೆಂಟು ಮಾಡಿ, ಅಥವಾ ನಿಮ್ಗೆ ಅನುಮಾನಗಳಿರ್ತಕ್ಕಂಥ ಕಾಮೆಂಟ್ ಮುಖಾಂತರ ತಿಳಿಸಿ, ಸೂಕ್ತವಾದ ಉತ್ತರ ಕೊಡ್ತೀವಿ ಅಂತೇಳಿ ತಮ್ಮಲ್ಲಿ ಅರ್ಹುತ್ತಾ ಈ ದಿನ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಃ ಗುರುವೇ ನಮಃ.